Hi my dear students, welcome back to my channel. Hope everyone are fine. So in today's class, I am going to teach you one more very important concept from the lesson carbon and its compounds. So even the topic every year exam paper il now nodbodu. Why? Because molecular formula and structural formula anta bandaga. So we must know very clearly about the molecular formula and structural formula of both hydrocarbons, and also you have to know about the functional groups. ಸೊ ಫಂಕ್ಷನಲ್ ಗ್ರೂಪ್ಸ್ ತುಂಬಾ ಜನ ಎಷ್ಟೇ ಕಲ್ತಿದ್ರು ಕೂಡ ಯು ಮೇಕ್ ಮಿಸ್ಟೇಕ್ಸ್. ಹೌ ಟು ಲರ್ನ್ ಇಟ್ ಇನ್ ಅ ಈಸಿಯೆಸ್ಟ್ ವೇ ಅಂಡ್ ತಪ್ಪಿಲ್ಲದೆ ಬರೆಯೋದು ಹೇಗೆ ಅನ್ನೋದು ಇವತ್ತಿನ ಕ್ಲಾಸಿನ ಅಜೆಂಡಾ ಆಗಿದೆ. ಸೊ ಡೂ ವಾಚ್ ದ ವಿಡಿಯೋ ಕಂಪ್ಲೀಟ್ಲಿ ಟು ಅಂಡರ್ಸ್ಟ್ಯಾಂಡ್ ದ ಹೋಲ್ ಕಾನ್ಸೆಪ್ಟ್ ಇನ್ ಅ ವೆರಿ ಕ್ರಿಸ್ಟಲ್ ಕ್ಲಿಯರ್ ಮ್ಯಾನರ್. ಅಂಡ್ ಇಫ್ ಯು ಆರ್ ವಾಚಿಂಗ್ ಮೈ ಚಾನಲ್ ಫಾರ್ ದ ಫಸ್ಟ್ ಟೈಮ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ಗೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೈಟ್, ಈಗ ಈ ಫಂಕ್ಷನಲ್ ಗ್ರೂಪ್ಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ಕಾನ್ಸೆಪ್ಟ್ಗೆ ಲಿಂಕ್ ಆಗಿರುವಂತ ಒಂದು ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದ್ರೆ ಫಂಕ್ಷನಲ್ ಗ್ರೂಪ್ ಕಾನ್ಸೆಪ್ಟ್ಗೆ ಒಂದು ಕಾನ್ಸೆಪ್ಟ್ ಲಿಂಕ್ ಆಗುತ್ತೆ. ವಾಟ್ ಈಸ್ ದ್ಯಾಟ್? ಸೊ ಇಟ್ ಈಸ್ ಆಲ್ಕೈಲ್. ಆಲ್ಕೈಲ್, ಈಗ ಆಲ್ರೆಡಿ ನೀವು ಆಲ್ಕೇನ್, ಆಲ್ಕೀನ್, ಆಲ್ಕೈಲ್ ತಿಳ್ಕೊಂಡಿದ್ದೀರಾ. ದಿಸ್ ಇಸ್ ಆಲ್ಕೈಲ್, YL. ಓಕೆ, ಆಲ್ಕೈಲ್ ಅಂದ್ರೆ ಏನು? ಈಗ ನಿಮ್ಮ ಹತ್ರ ಇರುವಂತ ಒಂದು ಆಲ್ಕೇನ್ಸ್ ಅಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದಾಗ ಫಾರ್ಮ್ ಆಗುವಂತ ಗ್ರೂಪೇ ಆಲ್ಕೈಲ್. ಸಿಂಪಲ್ ಆಗಿ ನಾನು ನಿಮಗೆ ಹೇಳಬೇಕು ಅಂದ್ರೆ, ಸಿ ಫಾರ್ ಎಕ್ಸಾಂಪಲ್ ಮೀಥೇನ್, C2CH4 ಅನ್ನೋದು ಮೀಥೇನ್ ಅಲ್ವಾ. ಸೊ ಮೀಥೇನ್ CH4, ಈಥೇನ್ C2H6, ಪ್ರೋಪೇನ್ C3H8. ನೋಡಿ, ಇದು ಮೀಥೇನ್, ಈಥೇನ್, ಪ್ರೋಪೇನ್ ಅಲ್ವಾ. ಸೊ ಇದರಲ್ಲಿ ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡಿದ್ರೆ CH4 ಇರೋದು ಏನಾಗುತ್ತೆ? CH3 ಆಗುತ್ತೆ. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಮೀಥೇನ್. ನೋಟ್ ಮಾಡ್ಕೊಳ್ಳಿ ಇದನ್ನ. ದಿಸ್ ಇಸ್ ಮೀಥೇನ್, ಇದು ಮೀಥೇನ್. ಒಂದು ಹೈಡ್ರೋಜನ್ ರಿಮೂವ್ ಮಾಡಿದಾಗ ಬಂದಂತ ಗ್ರೂಪು ಮೀಥೈಲ್. ಸೊ ಯಾಕೆ ಬೇಕು ನಿಮ್ಗಿದು? ಫಂಕ್ಷನಲ್ ಗ್ರೂಪ್ ಬರಿಬೇಕಾದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆಲ್ಕೈಲ್ ಗ್ರೂಪ್ಗೆನೆ ಫಂಕ್ಷನಲ್ ಗ್ರೂಪ್ ಅನ್ನ ಅಟ್ಯಾಚ್ ಮಾಡುವಂಥದ್ದು. ಹಾಗಾಗಿ ಯು ಮಸ್ಟ್ ನೋ ವಾಟ್ ಈಸ್ ಆಲ್ಕೈಲ್. ಓಕೆ, ಡೆಫಿನೇಷನ್ ಬರೀತೀನಿ. ಬಿಫೋರ್ ದಟ್ ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ತಿದ್ದೀನಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಮೀಥೇನ್, CH4 ಇಸ್ ಮೀಥೇನ್. ಇಫ್ ಯು ರಿಮೂವ್ ಒನ್ ಹೈಡ್ರೋಜನ್, ಒಂದು ಹೈಡ್ರೋಜನ್ ನ ಇದರಿಂದ ರಿಮೂವ್ ಮಾಡಿದ್ರೆ ಬರುವಂತ ಒಂದು ಕಾಂಪೌಂಡ್ ಮೀಥೈಲ್, ಅಂದ್ರೆ ಆಲ್ಕೈಲ್ ಗ್ರೂಪ್. ನೋಡಿ, C2H6 ಏನಿದು? ದಿಸ್ ಇಸ್ ಕಾಲ್ಡ್ ಆಸ್ ಈಥೇನ್. ಸೊ ಇದರಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದಾಗ ನಮಗೆ ಬರುವಂತದ್ದು C2H5. ಸೊ ಈಥೇನ್ ಇರುವಂತದ್ದು ಏನಾಗುತ್ತೆ ಅಂದ್ರೆ ಇಟ್ ಬಿಕಮ್ಸ್ ಈಥೈಲ್, ಈಥೈಲ್ ಆಗುತ್ತೆ. ಓಕೆ, ನೋಟ್ ಮಾಡ್ಕೊಳ್ಳಿ. ಇನ್ ದ ಸೇಮ್ ವೇ C3H8 ಏನಿದು? ಪ್ರೋಪೇನ್, ಇದು ಪ್ರೋಪೇನ್. ಸೊ C3H8 ಪ್ರೋಪೇನ್, ಇದರಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದಾಗ ನಮ್ಗೆ ಬರುವಂತದ್ದು C3H7. ಸೊ ಫಂಕ್ಷನಲ್ ಗ್ರೂಪ್ ಸ್ಟ್ರಕ್ಚರ್ಸ್ ಬರಿಬೇಕಾದ್ರೆ ಈ ಎಲ್ಲವನ್ನ ನೀವು ನೋಡ್ತೀರಾ, ಯು ವಿಲ್ ಅಬ್ಸರ್ವ್ ಇಟ್. ಸೊ ನಾನು ಡೈರೆಕ್ಟ್ ಆಗಿ ಅದನ್ನ ಹೇಳ್ಕೊಟ್ರೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ದಟ್ ಈಸ್ ವೈ ಐ ಆಮ್ ಸ್ಟಾರ್ಟಿಂಗ್ ದ ಬೇಸಿಕ್ ಸಪೋರ್ಟಿವ್ ಕಾನ್ಸೆಪ್ಟ್ ಆಫ್ ಫಂಕ್ಷನಲ್ ಗ್ರೂಪ್. ಅರ್ಥ ಆಗ್ತದೆ ಅಲ್ವಾ? ಸೊ C3H7 ಏನಾಗಿದೆ? ಪ್ರೋಪೇನ್ ಇರುವಂತದ್ದು ಏನಾಗಿದೆ? ಪ್ರೋಪೈಲ್, ಇಟ್ ಬಿಕಮ್ಸ್ ಪ್ರೋಪೈಲ್. ಇದೇ ರೀತಿ ಬ್ಯೂಟೇನ್ ಬ್ಯೂಟೈಲ್ ಆಗುತ್ತೆ, ಪೆಂಟೇನ್ ಪೆಂಟೈಲ್ ಆಗುತ್ತೆ. ಹೌ ಇಸ್ ಇಟ್ ಫಾರ್ಮಿಂಗ್? ಆಲ್ಕೇನ್ ಗ್ರೂಪ್ಸ್ ಅದು. ಈ ಆಲ್ಕೇನ್ ಗ್ರೂಪ್ಸ್ ಅಲ್ಲಿ ಒನ್ ಹೈಡ್ರೋಜನ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಯು ವಿಲ್ ಗೆಟ್ ಆಲ್ಕೈಲ್ ಗ್ರೂಪ್. ಕ್ಲಿಯರ್ ಆಯ್ತಲ್ವಾ? ಎಸ್. ಸೊ ಡೆಫಿನೇಷನ್ ಬರೀತೀನಿ, ಬರ್ಕೊಳ್ಳಿ. ಈಗ ಡೆಫಿನೇಷನ್ ಆದ್ಮೇಲೆ ಲೆಟ್ ಸ್ಟಾರ್ಟ್ ವಿತ್ ಫಂಕ್ಷನಲ್ ಗ್ರೂಪ್. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಆಲ್ಕೈಲ್? ಐ ಥಿಂಕ್ ನೀವು ಈ ಎಕ್ಸಾಂಪಲ್ಸ್ ಬರ್ಕೊಂಡಿದ್ದೀರಾ. ಬರ್ಕೊಂಡಿಲ್ಲ ಅಂದ್ರೆ ಪಾಸ್ ಮಾಡಿ ಎಕ್ಸಾಂಪಲ್ ಬರ್ಕೊಳ್ಳಿ. ಸೊ ನೌ ಐ ಆಮ್ ಗೋಯಿಂಗ್ ಟು ರಬ್ ದಿಸ್ and write the definition of alkyl. Okay, so definition nodi, it is the compound formed by removing one hydrogen from where? From alkane. ಸೊ ಎಕ್ಸಾಂಪಲ್ ಆಲ್ರೆಡಿ ಬರ್ದಿದ್ದೀನಿ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಮೀಥೈಲ್, ಈಥೈಲ್, ಪ್ರೋಪೈಲ್. ಅದೇ ರೀತಿ ಯು ವಿಲ್ ಗೆಟ್ ಬ್ಯೂಟೈಲ್, ಪೆಂಟೈಲ್. ಓಕೆ, ಜಸ್ಟ್ ಬೈ ರಿಮೂವಿಂಗ್ ಒನ್ ಹೈಡ್ರೋಜನ್ ಯು ವಿಲ್ ಗೆಟ್ ಆಲ್ಕೈಲ್ ಗ್ರೂಪ್. ಓಕೆ, ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ಲೆಟ್ಸ್ ನೌ ಎಂಟರ್ ಟು ಫಂಕ್ಷನಲ್ ಗ್ರೂಪ್ಸ್. ಫಂಕ್ಷನಲ್ ಗ್ರೂಪ್ಸ್ ಅಂತ ಹೇಳಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕಾಗಿರುವಂತದ್ದು ಆಲ್ಕೋಹಾಲ್, ಆಲ್ಡಿಹೈಡ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಕೀಟೋನ್. ಇದು ನಿಮಗೆ ನೆನಪಿದೆ ಅನ್ಕೋತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ವರ್ಡ್ ರೂಟ್ಸ್ ಹೇಳ್ಕೊಟ್ಟಿದ್ದೀನಿ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಜಸ್ಟ್ ಚೆಕ್ ಮಾಡಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ ದ ಹೈಡ್ರೋಕಾರ್ಬನ್ಸ್ ಇನ್ ಅ ವೆರಿ ಕ್ರಿಸ್ಟಲ್ ಕ್ಲಿಯರ್ ವೇ. ಓಕೆ, ಲೆಟ್ಸ್ ರೈಟ್. ಈಗ ಆಲ್ಕೋಹಾಲ್, ಆಲ್ಕೋಹಾಲ್ ಅಂತ ಹೇಳಿದಾಗ
ಯಾವುದೇ ಒಂದು ಆಲ್ಕೋಹಾಲ್ಗೆ ರಿಲೇಟೆಡ್ ಆಗಿರುವಂತ ಒಂದು ಕಾಂಪೌಂಡ್ ಅನ್ನ ಬರೆದಾಗ ಆ ಒಂದು ಕಾಂಪೌಂಡ್ ನ ನೇಮ್ ಅಲ್ಲಿ ಯಾವಾಗಲೂ ಕೂಡ ಇಟ್ ಎಂಡ್ಸ್ ವಿತ್ OL. ಫಾರ್ ಎಕ್ಸಾಂಪಲ್, ಈಗ ನೋಡಿ ಮೀತ್ ಅಲ್ವಾ, ಫಸ್ಟ್ ಮೆಂಬರ್ ಮೀಥೇನ್ ಏನಾಗುತ್ತೆ, ಮೀಥೇನು ಆಲ್ ಜಾಯಿನ್ ಆದಾಗ ಏನಾಗುತ್ತೆ ಮೆಥೆನಾಲ್, ಆಲ್. ಹಾಗೆ ನೋಡಿ ಎಥೆನಾಲ್, ಪ್ರೊಪೆನಾಲ್, ಬ್ಯೂಟೆನಾಲ್. ನೋಡಿ ಆಲ್ಕೋಹಾಲ್ ಅಂತ ಹೇಳಿದಾಗ ಆ ಒಂದು ಕಾಂಪೌಂಡ್ ನೇಮ್ ಬರೆದಾಗ ನಾವು ಯಾವಾಗಲೂ ಕೂಡ OL ಅಂತ ಇದೆ, ಎಂಡಿಂಗ್ ಅಲ್ಲಿ OL ಇದ್ರೆ ಅದು ಆಲ್ಕೋಹಾಲ್. OL ಇದ್ರೇನು ಆಲ್ಕೋಹಾಲ್. ಈ ಆಲ್ಕೋಹಾಲ್ ನೇಮ್ ಅಲ್ಲಿ OL ಇರುತ್ತೆ. ನೇಮ್ ಬರೆದಾಗ ಯಾವುದೇ ಒಂದು ಆಲ್ಕೋಹಾಲ್ ಅಲ್ಲಿ ಎಂಡಿಂಗ್ ಅಲ್ಲಿ OL ವಿಲ್ ಬಿ ದೇರ್. ವಾಟ್ ಇನ್ ಕೇಸ್ ಆಫ್ ಮಾಲಿಕ್ಯುಲರ್ ಫಾರ್ಮುಲಾ? ಯಾವುದೇ ಒಂದು ಆಲ್ಕೋಹಾಲ್ ನ ಮಾಲಿಕ್ಯುಲರ್ ಫಾರ್ಮುಲಾ ಬರೆದಾಗ ದ ಎಂಡಿಂಗ್ ವಿಲ್ ಬಿ ಹ್ಯಾವಿಂಗ್ OH ಅನ್ನೋ ಎಂಡಿಂಗ್ ಇರುತ್ತೆ. ಸೊ ಆಸ್ ವಿ ಸ್ಟಾರ್ಟ್ ರೈಟಿಂಗ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ನೀವು ಇದ್ರದ್ದು ಬೇಸಿಕ್ಸ್ ತಿಳ್ಕೋಬೇಕು. ಆಲ್ಕೋಹಾಲ್ ಅಂದಾಗ ನೇಮ್ ಅಲ್ಲಿ ಆಲ್, ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ OH ಎಂಡಿಂಗ್ ಅಲ್ಲಿ ಇದ್ರೆ ಇಟ್ ಈಸ್ ಆಲ್ಕೋಹಾಲ್. ಸ್ಟ್ರಕ್ಚರ್ ಬರೆದಾಗ ಆಲ್ಕೋಹಾಲ್ ಸ್ಟ್ರಕ್ಚರ್ ಬರೆದಾಗ ಸ್ಟ್ರಕ್ಚರ್ ಅಲ್ಲೂ ಕೂಡ ಏನಾಗುತ್ತೆ, ಸ್ಟ್ರಕ್ಚರಲ್ ಫಾರ್ಮುಲಾ ಹ್ಯಾಸ್ ಎನ್ ಎಂಡಿಂಗ್ OH. ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲೂ ಕೂಡ ಏನಿರುತ್ತೆ OH ಅನ್ನೋ ಎಂಡಿಂಗ್ ಇರುತ್ತೆ. ಇನ್ ದ ಸೇಮ್ ವೇ ಆಲ್ಡಿಹೈಡ್ ಬರೆದಾಗ ಆಲ್ಡಿಹೈಡ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಒಂದು ನೇಮ್ ಆಗಿರ್ಬೋದು, ದ ನೇಮ್ ಆಲ್ವೇಸ್ ಹ್ಯಾಸ್ ಎನ್ ಎಂಡಿಂಗ್ AL. ಈ ಎಲ್ ಇಂದ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೆಥೆನಾಲ್, ಎಥೆನಾಲ್, ಪ್ರೊಪೆನಾಲ್, ಬ್ಯೂಟೆನಾಲ್, ಪೆಂಟೆನಾಲ್. ಆಲ್ ಬಂದ್ರೆ ವಿಚ್ ಗ್ರೂಪ್ ಇಟ್ ಈಸ್? ಇಟ್ ಈಸ್ ದ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್. ಆಲ್ ಬಂದ್ರೆ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್. ಆಲ್ ಬಂದ್ರೆ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್. ಕ್ಲಿಯರ್? ಸೊ ಈ ಆಲ್ಡಿಹೈಡ್ ನ ಮಾಲಿಕ್ಯುಲರ್ ಫಾರ್ಮುಲಾ ಬರೆದಾಗ ದ ಮಾಲಿಕ್ಯುಲರ್ ಫಾರ್ಮುಲಾ ಹ್ಯಾಸ್ ಎನ್ ಎಂಡಿಂಗ್ CHO ಅನ್ನೋ ಒಂದು ಎಂಡಿಂಗ್ ಇರುತ್ತೆ. ಇದೇ ಒಂದು ಆಲ್ಡಿಹೈಡ್ ನ ಸ್ಟ್ರಕ್ಚರ್ ಬರೆದಾಗ ಇದೇ CHO ಇಟ್ ವಿಲ್ ಅರೇಂಜ್ ಇನ್ ದಿಸ್ ಫಾರ್ಮ್. ಇಟ್ ವಿಲ್ ಬಿ C ಡಬಲ್ ಬಾಂಡ್ O and H. ನೋಡಿ CHO. ಓಕೆ, CHO. ಈ CHO ನ ಒಂದು ವೇಳೆ ಎಕ್ಸಾಮ್ ಅಲ್ಲಿ ಲೆಟ್ ಮಿ ರೈಟ್ ಇನ್ ಅನದರ್ ವೇ ಆಲ್ಸೋ. ನೋಡಿ ಒನ್ ವೇ CH ಡಬಲ್ ಬಾಂಡ್ O ಹೀಗೆ ಬರಿಬಹುದು, ಆರ್ ವಿ ಕ್ಯಾನ್ ಆಲ್ಸೋ ರೈಟ್ C ಡಬಲ್ ಬಾಂಡ್ OH. ನೋಡಿ ಯಾವ ರೀತಿ ಕೂಡ ಬರೆದ್ರು ಕೂಡ ಕರೆಕ್ಟ್. CHO or CHO both are correct. ಸೊ ನಾವು ಫಾರ್ಮುಲಾಸ್ ಬರಿತಾ ಹೋಗ್ತೀವಿ, ಯು ವಿಲ್ ಗೆಟ್ ಈವನ್ ಮೋರ್ ಕ್ಲಾರಿಟಿ. ಫಸ್ಟ್ ಆಲ್ಡಿಹೈಡ್ ಅಂದ್ರೆ ಏನಿರಬೇಕು, ಯು ಮಸ್ಟ್ ನೋ. ಆಲ್ಡಿಹೈಡ್ ಅಂದ್ರೆ ಎಂಡ್ ಅಲ್ಲಿ CHO ಇರಬೇಕು. Is that clear? Moving to next, we have carboxylic acid. Carboxylic acid ಅಂತ ಹೇಳಿದಾಗ ಯಾವುದೇ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ನ ನೇಮ್ ಅನ್ನ ಬರೆದಾಗ ದ ನೇಮ್ ಹ್ಯಾಸ್ ಅನ್ ಎಂಡಿಂಗ್ oic acid, OIC, oic, ACID acid, oic acid. For example, methanoic acid, ethanoic acid, propanoic acid, butanoic. See, oic ಬಂದ್ರೆ ಕಾರ್ಬಾಕ್ಸಿಲಿಕ್, ಆಲ್ ಬಂದ್ರೆ ಆಲ್ಡಿಹೈಡ್, ಆಲ್ ಬಂದ್ರೆ ಆಲ್ಕೋಹಾಲ್. Clear? In the same way, when I write a molecular formula of carboxylic acid group, the molecular formula has an ending COOH ಅನ್ನೋ ಒಂದು ಎಂಡಿಂಗ್ ಇರುತ್ತೆ. ಸ್ಟ್ರಕ್ಚರ್ ಬಂದಾಗ ಇದೇ COOH C ಡಬಲ್ ಬಾಂಡ್ OH ಆಗಿರುತ್ತೆ, ಆರ್ C ಡಬಲ್ ಬಾಂಡ್ OH ಆಗಿರುತ್ತೆ. ಬೋತ್ ಆರ್ ಕರೆಕ್ಟ್. COOH. Okay, this is how you write in the structure. Okay, right, ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. We are moving to the last one, that is ketone. See, ketone ಈಗ ಇಲ್ಲಿವರೆಗೂ ಹೇಳ್ಕೊಟ್ಟಂತ ಆಲ್ಕೋಹಾಲ್, ಆಲ್ಡಿಹೈಡ್, ಕಾರ್ಬಾಕ್ಸಿಲಿಕ್ ಆಸಿಡ್, all the three things they always occur at end. ಈ ಒಂದು ಫಂಕ್ಷನಲ್ ಗ್ರೂಪ್ಸ್ ಯಾವಾಗಲೂ ಕೂಡ ಎಂಡ್ ಅಲ್ಲಿ ಅಕ್ಕರ್ ಆಗುತ್ತೆ. ನಾವು ಫಾರ್ಮುಲಾ ಬರೆದಾಗ ಯಾವಾಗಲೂ ಕೂಡ ಆಲ್ ಅಂತ ಹೇಳಿದಾಗ ಆ OH ಎಂಡ್ ಅಲ್ಲಿ ಇರುತ್ತೆ, ಆಲ್ ಅಂದಾಗ CHO ಎಂಡ್ ಅಲ್ಲಿ ಇರುತ್ತೆ, ಓಯಿಕ್ ಅಂದಾಗ COOH ಎಂಡ್ ಅಲ್ಲಿ ಇರುತ್ತೆ. ಬಟ್ ಕೀಟೋನ್ ಯಾವಾಗಲೂ ಕೂಡ ಇಟ್ ಹ್ಯಾಸ್ ಟು ಬಿ ಎಕ್ಸಿಸ್ಟಿಂಗ್ ಇನ್ ದ ಮಿಡಲ್. ಕೀಟೋನ್ ಯಾವಾಗಲೂ ಕೂಡ ಮಧ್ಯದಲ್ಲಿರುತ್ತೆ. ಇಫ್ ಸಂಬಡಿ ಹ್ಯಾಸ್ ಟು ಬಿಕಮ್ ಬಿಟ್ವೀನ್, ನಾನೀಗ ಮಧ್ಯ ನಿಂತ್ಕೋಬೇಕು ಅಂತಂದ್ರೆ ಸೊ ನನಗೆ ಎಷ್ಟು ಜನ ಅಕ್ಕಪಕ್ಕ ಇರಬೇಕಾಗುತ್ತೆ? ಹೌ ಮೆನಿ ಮೆಂಬರ್ಸ್ ಯು ನೀಡ್ ಟು ಸ್ಟ್ಯಾಂಡ್ ಲೈಕ್ ಆನ್ ಬೋತ್ ದ ಸೈಡ್ಸ್? One should be towards my right side,
one should be towards my left side. So ಈ ಕಡೆ ಮತ್ತೆ ಈ ಕಡೆ ಇಬ್ರು ಇದ್ರೆ I will become in between. ನಾನು ಮಧ್ಯ ಆಗ್ತೀನಿ ಅಲ್ವಾ? ಸೊ ಹಾಗಾಗಿ ಕೀಟೋನ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಬಿಟ್ವೀನ್. ಅಂಡ್ ಮಧ್ಯ ಇರಬೇಕು ಅಂದ್ರೆ ಟೋಟಲಿ ಹೌ ಮೆನಿ ಕಾರ್ಬನ್ ಶುಡ್ ಬಿ ದೇರ್? ಒನ್ ಟುವರ್ಡ್ಸ್ ರೈಟ್ ಸೈಡ್, ಒನ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೊ 3 ಕಾರ್ಬನ್ ಇದ್ರೆ ಮಾತ್ರ ಕೀಟೋನ್ ಎಕ್ಸಿಸ್ಟ್ ಆಗುತ್ತೆ. ಕೀಟೋನ್ ವಿಲ್ ಫಾರ್ಮ್ ಓನ್ಲಿ ವೆನ್ 3 ಕಾರ್ಬನ್ ಈಸ್ ದೇರ್. ಸೊ 3 ಅಂತ ಹೇಳಿದಾಗ ನಮ್ಮ ವರ್ಡ್ ರೂಟ್ ಪ್ರಕಾರ ಇಟ್ ಈಸ್ ಪ್ರಾಪ್. ಸೊ ದ ಫಸ್ಟ್ ಮೆಂಬರ್ ಆಫ್ ಕೀಟೋನ್ ಈಸ್ ಪ್ರಾಪ್. ಅಂಡ್ ನೇಮ್ ಎಂಡಿಂಗ್ ಬಂದು ಏನಾಗಿರುತ್ತೆ ಅಂದ್ರೆ ನೇಮ್ ಎಂಡಿಂಗ್ ಆಲ್ವೇಸ್ ಹ್ಯಾಸ್ ONE. ನೇಮ್ ಅಲ್ಲಿ ONE ಅನ್ನೋ ಎಂಡಿಂಗ್ ಇದೆ, ದಟ್ ಇಸ್ ಕಾಲ್ಡ್ ಇಸ್ ಕೀಟೋನ್ ಗ್ರೂಪ್. ಸಿ ಪ್ರಾಪ್ ಪ್ಲಸ್ 1 ಏನಾಯ್ತು? ಪ್ರಾಪೆನಾನ್. ಬ್ಯೂಟ್ ಪ್ಲಸ್ 1 ಬ್ಯೂಟೆನಾನ್. ಪೆಂಟ್ ಪ್ಲಸ್ 1 ಪೆಂಟೆನಾನ್. ಐ ಥಿಂಕ್ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇದೆ. ನೇಮ್ ಅಲ್ಲಿ ONE ಅನ್ನೋ ಎಂಡಿಂಗ್ ಇದ್ರೆ ದಟ್ ಈಸ್ ಬಿಲಾಂಗಿಂಗ್ ಟು ಕೀಟೋನ್ ಗ್ರೂಪ್. ಅಂಡ್ ಒಂದು ಕೀಟೋನ್ ಫಾರ್ಮ್ ಮಾಡಕ್ಕೆ how many carbons we need? Totally 3. Reason ಏನು? The reason is ketone always exists in between. Ketone always exists in between. ಅರ್ಥ ಆಗ್ತಿದೆ ಅಲ್ವಾ? This is very 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 important. I think I made this concept very clear. Okay, let's go for now how to write a molecular formula. Ketone the molecular formula ಬರೆದಾಗ it has CO to represent. CO ನೋಡಿ, CO ಅಂತ ಇದ್ರೆ ಫಾರ್ಮುಲಾದಲ್ಲಿ, ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಇನ್ ಬಿಟ್ವೀನ್ ಇಟ್ ಈಸ್ ಕಾಲ್ಡ್ ಆಸ್ ಕೀಟೋನ್. ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ನೋಡಿ ಹೇಗಿರುತ್ತೆ? ಹೀಗಿರುತ್ತೆ. ಸೊ ಈ ಕಡೆ ಒಂದು ಕಾರ್ಬನ್, ಈ ಕಡೆ ಒಂದು ಕಾರ್ಬನ್ ಇರಬೇಕಲ್ಲ, ಸೊ ಮಿಡಲ್ ಅಲ್ಲಿ ಇರುತ್ತೆ C ಡಬಲ್ ಬಾಂಡ್ O. ನಿಮ್ಮ ಒಂದು ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಓನ್ಲಿ C ಡಬಲ್ ಬಾಂಡ್ O ಇದೆ ಅಂದ್ರೆ that belongs to which group? It belongs to ketone group. It belongs to ketone group. ಕ್ಲಾರಿಟಿ ಸಿಕ್ಕಿದೆ ಅಲ್ವಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್. So let's now start writing. So to summarize, ಕೇಳಿಸ್ಕೊಳ್ಳಿ. ಆಲ್ಕೋಹಾಲ್ ನೇಮ್ ಅಲ್ಲಿ ಆಲ್ ಇರುತ್ತೆ. ಮಾಲಿಕ್ಯುಲರ್ ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ OH ಇರುತ್ತೆ. ಆಲ್ಡಿಹೈಡ್ ನೇಮ್ ಅಲ್ಲಿ ಆಲ್ ಇರುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ CHO ಇರುತ್ತೆ. ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಇದೇ CHO, it will arrange in this form CHO. both are correct. ಕಾರ್ಬಾಕ್ಸಿಲಿಕ್ ಆಸಿಡ್, ಓಯಿಕ್ ಆಸಿಡ್ ಇರುತ್ತೆ. COOH is the structure molecular formula, and even in the structural formula the COOH is arranged ಈ ರೀತಿ ಅರೇಂಜ್ ಆಗಿರುತ್ತೆ. C double bond O OH, C double bond O OH. ಕ್ಲಾರಿಟಿ ಇದೆ ಅಲ್ವಾ? ಅಂಡ್ ಕೀಟೋನ್ ನೋಡಿ, ನೇಮ್ ಅಲ್ಲಿ 1 ಇದೆ, CO ಇದೆ, and C double bond O in structural formula, that is CO only. Let's now start with the first one, alcohol. ನಾನು ಮೂರು ಟ್ರೈ ಮಾಡ್ತೀನಿ ನಿಮ್ ಜೊತೆ. ಸೊ another 3 ಅಪ್ ಟು ನೀವು ತಿಳ್ಕೋಬೇಕಾಗಿರೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೆಕ್ಸ್ ಅನ್ನು ತಿಳ್ಕೋಬೇಕು. I will solve 3, you will try 3. Okay, only then we'll get an idea. Let's start. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇದಕ್ಕೆ ಜನರಲ್ ಫಾರ್ಮುಲಾಸ್ ಹೇಳ್ಕೊಟ್ಟಿಲ್ಲ, ಬಟ್ ನಾನು ನಿಮಗೆ ಹೆಲ್ಪ್ ಆಗಲಿ, ನಿಮಗೆ ಈಸಿ ಆಗಲಿ ಅಂತ ಐ ವಿಲ್ ಆಲ್ಸೋ ಟೀಚ್ ದ ಜನರಲ್ ಫಾರ್ಮುಲಾಸ್ ಆಫ್ ದಿಸ್. ಸೊ ಐ ಥಿಂಕ್ ನೀವು ಇದನ್ನ ಕಾಪಿ ಮಾಡ್ಕೊಂಡಿದ್ದೀರಾ. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. So our first one is alcohol. Let us start with alcohol. Yes. So first one is alcohol. Name ನೋಡಿದ ತಕ್ಷಣ ಬರಿಬಹುದು ಸ್ಟೂಡೆಂಟ್ಸ್. ವೆರಿ ಈಸಿ. I'll teach you. See, alcohol. Alcohol ಅಂದ್ರೆ ನೇಮ್ ಅಲ್ಲಿ ಏನಿರುತ್ತೆ? ನೇಮ್ ಅಲ್ಲಿ OL. ಓಕೆ. ಮಾಲಿಕ್ಯುಲರ್ ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಏನಿರುತ್ತೆ? OH ಇರುತ್ತೆ. ಓಕೆ. Alcohol has general formula. What is the general formula of alcohol? It is ROH. General formula is ROH. General formula is ROH. ROH ಅಂದ್ರೆ ಏನು? R is nothing but alkyl. What is alkyl? ಇತ್ತಾನೆ ಹೇಳ್ಕೊಟ್ಟು. What is alkyl? Alkyl is the compound that is formed by removing one hydrogen from alkane. ಆಲ್ಕೇನ್ ಅಲ್ಲಿ ಒಂದು ಹೈಡ್ರೋಜನ್ ತೆಗೆದ್ರೆ ಇಟ್ ಬಿಕಮ್ ಆಲ್ಕೈಲ್. ಹೇಳ್ಕೊಟ್ಟಿದ್ದೀನಿ. CH4 ಇರೋದು CH3 ಆಗುತ್ತೆ. ಸೊ ಅಂಡ್ OH is your functional group. So R is your alkyl, OH is your functional group. So let's start with first. Who is first? ನೋಡಿ, ಮೀತ್. ಏನು ಇಲ್ಲ, ಸಿಂಪಲ್. ನೇಮ್ಸ್ ಕೂಡ ತುಂಬಾ ಸಿಂಪಲ್, ತಪ್ಪು ಮಾಡಬಾರ್ದು. ನೋಡಿ, ಮೀಥೇನ್ ಬರ್ಕೊಳ್ಳಿ. ಮೀಥೇನ್. ಹೂ ಇಸ್ ದ ಫಸ್ಟ್ ಮೆಂಬರ್? ಮೀಥೇನ್ ಅಂತ ಬರ್ಕೊಬಿಡಿ. ಮೀಥೇನ್ ಅಲ್ಲಿ ಜಸ್ಟ್ ಈ ತೆಗೆದು ನಿಮ್ಮ ಫಂಕ್ಷನಲ್ ಗ್ರೂಪ್ ಅಲ್ಲಿ ಇರುವಂತ ಆಲ್ ನ ಆಡ್ ಮಾಡಿದ್ರೆ what does it become? It becomes methanol. ಏನಾಗುತ್ತೆ? methanol. That is how you write without mistake. ಮೀಥೇನ್ ಅಲ್ಲಿ ಈ ತೆಗೆದ್ರೆ ಆಲ್ ಹಾಕಿದ್ರೆ ಏನಾಗುತ್ತೆ? methanol ಆಗುತ್ತೆ.
ಸೊ ನಾನು ಯಾವಾಗಲೂ ಕೂಡ ಮಕ್ಕಳಿಗೆ ಫಂಕ್ಷನಲ್ ಗ್ರೂಪ್ ಅಂತ ಬಂದಾಗ ಸ್ಟ್ರಕ್ಚರ್ ಫಸ್ಟ್ ಹೇಳ್ಕೊಡ್ತೀನಿ ರಾದರ್ ದನ್ ರೈಟಿಂಗ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಯಾಕೆ? ಸ್ಟ್ರಕ್ಚರ್ಸ್ ಆರ್ ವೆರಿ ಈಸಿ. ಹೌ ಟು ರೈಟ್ ಸ್ಟ್ರಕ್ಚರ್ಸ್ ನೋಡ್ಕೊಳ್ಳಿ. ನೋಡಿ, ಮೀತ್ ಅಂಡ್ ಆಲ್ ಬಿಕಮ್ಸ್ ಮೆಥನಾಲ್, ಹೌದಲ್ವಾ? ಸೊ ಮೀತ್ ಅಂದ್ರೆ 1 ಕಾರ್ಬನ್, all is nothing but what? All is nothing but alcohol. So all is represented by what? OH. ನೋಡಿ, ಮೀತ್ 1 ಕಾರ್ಬನ್ ಕಂಪ್ಲೀಟ್ ಆಗಿದೆ, ಆಲ್ ಅಂದ್ರೆ OH ಆಗಿದೆ. ಸೊ ನಮ್ಮ ಒಂದು ಲಾಜಿಕ್ ಏನಿರಬೇಕು, ಯಾವಾಗಲೂ ನಿಮ್ಗೆ ಹೇಳ್ತೀನಿ, ಕಾರ್ಬನ್ ಶುಡ್ ಆಲ್ವೇಸ್ ಹ್ಯಾವ್ 4 ಬಾಂಡ್ಸ್ ಸರೌಂಡೆಡ್ ಬೈ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಕಾರ್ಬನ್ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ 4 ಬಾಂಡ್ಸ್ ಇರಬೇಕು. ನೋಡಿ, ಮೀತ್ ಕಂಪ್ಲೀಟ್ ಆಗಿದೆ, ಆಲ್ ಕಂಪ್ಲೀಟ್ ಆಗಿದೆ, 1 ಬಾಂಡ್ ಇಸ್ ಕಂಪ್ಲೀಟೆಡ್. Carbon should have how many more bonds? It should have 3 more bonds. So 1 is over, 2, 3 and 4. So hydrogen ಹಾಕೊಳ್ಳಿ ಉಳಿದಂತ ಜಾಗದಲ್ಲಿ. See, write hydrogen. Your structural formula is over. So let's write molecular formula. ನೋಡಿ, 1 carbon 3 hydrogen. ಏನು ಬರೀತೀರಾ? CH3. And ನಿಮ್ಮ functional group ಏನು? OH. So what is this? This is the molecular formula of methanol. ಮೆಥನಾಲ್. ನೋಡಿ, ಇನ್ನೊಂದು ಟ್ರೈ ಮಾಡ್ತೀನಿ, ಯು ವಿಲ್ ಗೆಟ್ ಇವನ್ ಮೋರ್ ಕ್ಲಾರಿಟಿ. ನೆಕ್ಸ್ಟ್ ಒನ್ ಈಸ್ ಈಥೇನ್. ಅಲ್ಲಿ ಈ ತಗೊಳ್ಳಿ, ಈಥೇನ್. ನೋಡಿ, ಈಥೇನ್ ಅಲ್ಲಿ ಈ ಬರೆಯಲ್ಲ, ಈ ಬರೆದು ನಾನು ಏನಾಗ್ತೀನಿ OL. ಸೊ ಇಟ್ ಬಿಕಮ್ಸ್ ಇಥನಾಲ್. ಜಸ್ಟ್ ಬೈ ಲುಕಿಂಗ್ ಇನ್ ಟು ನೇಮ್, ವೆರಿ ಈಸಿ. ಲುಕ್ ಅಟ್ ಹಿಯರ್. ಈತ್ ಅಂದ್ರೆ 2 ಕಾರ್ಬನ್, ಈತ್ ಅಂದ್ರೆ 2 ಕಾರ್ಬನ್. ಕಂಪ್ಲೀಟ್ ಆಯ್ತಾ? ಆಲ್ ಅಂದ್ರೆ ಏನು? OH. ಕಂಪ್ಲೀಟ್ ಆಯ್ತಾ? ನೋಡಿ, ಈತ್ ಆಗಿದೆ, ಆಲ್ ಆಗಿದೆ, ಕಂಪ್ಲೀಟ್ ಆಗಿದೆ. Now it's our duty to complete the covalent bonds of carbon. So carbon always has how many bonds surrounded by 4. ನೋಡಿ, 1 ಬಾಂಡ್ ಆಗಿದೆ ಕಾರ್ಬನ್ ಗೆ, 2, 3, 4 ಕಂಪ್ಲೀಟೆಡ್. ಈ ಕಾರ್ಬನ್ ನೋಡಿ 1 ಆಗಿದೆ, 2, 3, 4 ಕಂಪ್ಲೀಟೆಡ್. ಸೊ now it's time to write the hydrogen ಬರ್ಕೊಳ್ಳಿ. ಸೊ ಇದನ್ನ ನಾವು ಎರಡು ರೀತಿ ಬರೀಬಹುದು ಫಾರ್ಮುಲಾ. we can write in 2 ways. how? ನೋಡಿ, 2 ಕಾರ್ಬನ್ ಇದೆಯಲ್ವಾ, ಸೊ C2 ಬರ್ಕೊಳ್ಳಿ. How many hydrogens are there here? Don't touch functional group. Okay? So how many hydrogens are there? H5 are there, and your functional group is OH. Now nimge helidini, functional group always exists at the end, especially alcohol, carboxylic acid and also the aldehyde. Now see, 2 carbon, 5 hydrogen and OH is your functional group. This is one way. Another way ಹೇಗೆ ಬರೀಬಹುದು ನೋಡಿ, 1 ಕಾರ್ಬನ್ 3 ಹೈಡ್ರೋಜನ್. ಇದನ್ನ ಕಂಡೆನ್ಸ್ಡ್ ಫಾರ್ಮುಲಾ ಅಂತ ಕರಿತೀವಿ. 1 ಕಾರ್ಬನ್ 3 ಹೈಡ್ರೋಜನ್, ದಟ್ ಈಸ್ CH3. ನೋಡಿ, 1 ಕಾರ್ಬನ್ 2 ಹೈಡ್ರೋಜನ್ ಏನಾಗಿದೆ? CH2. ಅಂಡ್ ಲಾಸ್ಟ್ your functional group is OH. both are same. ನೋಡಿ, C2H5OH ಅಂತ ಬರೆದ್ರು ಸೇಮ್, CH3 CH2OH ಅಂತ ಬರೆದ್ರು ಕೂಡ ಸೇಮ್. both are correct. ಕ್ಲಾರಿಟಿ ಇದೆ ಅಲ್ವಾ? Let's get into the next one. The next one is propane. ನೋಡಿ, propane ಅಲ್ಲಿ ಈ ರಿಮೂವ್ ಮಾಡಿ OL ಹಾಕಿ ಏನಾಯ್ತು? ಪ್ರೊಪೆನಾಲ್. ಐ ಥಿಂಕ್ ನಿಮ್ಗೆಲ್ರಿಗೂ ಈಗ ಅರ್ಥ ಆಗಿದೆ. ಜಸ್ಟ್ ಬೈ ಲುಕಿಂಗ್ ಇನ್ ಟು ನೇಮ್ ಯು ಕ್ಯಾನ್ ರೈಟ್. ಓಕೆ, ನೋಡಿ, ಪ್ರಾಪ್ ಅಂದ್ರೆ ಏನು? ಪ್ರಾಪ್ ಇಸ್ ನಥಿಂಗ್ ಬಟ್ 3 ಕಾರ್ಬನ್. ಓಕೆ, ಆಲ್ ಅಂದ್ರೆ ಏನು? ಆಲ್ ಇಸ್ ನಥಿಂಗ್ ಬಟ್ OH. ಫಸ್ಟ್ ನೀವು ಇದೇ ಒಂದು ವೇನಲ್ಲಿ ಬರ್ಕೊಳ್ಳಿ, ತುಂಬಾ ಈಸಿ ಆಗಿದೆ. ವಿತೌಟ್ ಕನ್ಫ್ಯೂಷನ್ ಯು ಕ್ಯಾನ್ ರೈಟ್ prop 3 carbon, all OH. Done. So now let's satisfy covalent bonds. ನೋಡಿ, 1 ಆಗಿದೆ, 2, 3, 4. ನೋಡಿ, 1 ಆಗಿದೆ, 2, 3, 4. ನೋಡಿ, 1 ಆಗಿದೆ, 2, 3, 4 completed. So let's now write hydrogen. ನೋಡಿ, hydrogen ಬರ್ಕೊಳ್ಳೋಣ. So 1, 2, 3, 4, 5, 6, 7 completed. Let's write 2 types of formula ಬರೀಬಹುದು, condensed and collided. Let's read. 1 carbon 3 hydrogen ಏನಾಗಿದೆ? CH3. 1 carbon 2 hydrogen CH2. 1 carbon 2 hydrogen CH2 and your functional group is OH. Complete ಆಯ್ತಲ್ವಾ? CH3 CH2 CH2 OH. Completed? Right. ಇನ್ನೊಂದು ವೇಳೆ ಹೇಗೆ ಬರೀಬಹುದು? 1 2 3 carbon. So C3, how many hydrogen? 2 4 6 and 7. C3H7 and OH. Both are correct. Okay, but ನಿಮಗೆ ನಾರ್ಮಲಿ ಇದನ್ನ ಕೇಳ್ತಾರೆ, so you must also know the condensed way. Clear ಆಯ್ತಲ್ವಾ? So this is how you write a propanol. You now try with butanol. 4 carbon ಬರ್ಕೊಳ್ಳಿ, OH ಹಾಕಿ, complete the bonds for the carbon. You will get it. So butanol, pentanol, hexanol, try ಮಾಡಿ. Let's now get into the next functional group. The next functional group is aldehyde. So we're done with alcohol. Clarity ಸಿಕ್ಕಿದೆ ಅನ್ಕೋತೀನಿ.
It's very easy. Let's get into the next one. The next one is aldehyde. Aldehyde. Okay, name ending with Al, and the molecular formula and structural formula has CHO. ಇದು molecular formulaದಲ್ಲಿ C double bond OH. structural formulaದಲ್ಲಿ what is the general formula? General formula ನಿಮ್ಮ reference ಗೆ ಹೇಳ್ತಾ ಇದ್ದೀನಿ. General formula is RCHO. RCHO is your general formula. RCHO ಅಂತ ಹೇಳಿದಾಗ ಇಲ್ಲಿ R may be alkyl, R alkyl ಆದ್ರೂ ಆಗಿರ್ಬೋದು, ಅಥವಾ this R may be hydrogen. R may be alkyl or R may be hydrogen. Why ma'am hydrogen? First member ಬಂದಾಗ you will get the clarity. R may be alkyl, R may be hydrogen. Okay, why R is alkyl? I am going to teach you. You can check. See, first member, ನೋಡ್ಕೊಳ್ಳಿ, first member meeth. ಎಲ್ಲ ಕಡೆನೂ the same thing it works. methane ಬರೆಯೋ ಬದಲು E ರಿಮೂವ್ ಮಾಡಿ now you add Al. OL ಆಡ್ ಮಾಡಿದ್ರೆ ಮಿಥನಾಲ್ ಆಯ್ತು. Al ಆಡ್ ಮಾಡೋದ್ರಿಂದ ಮಿಥನಾಲ್ ಆಗ್ತದೆ. ಮಿಥನಾಲ್ ಇತ್ತು, ಮಿಥನಾಲ್ ಆಗ್ತದೆ. Is that clear? So now we have written methanal. Just by looking into name we can write structure. Observe ಮಾಡಿ. See, meth is nothing but one carbon. Al is nothing but C double bond OH. Just observe ಮಾಡಿ. ನೋಡಿ, meth ಅಂದ್ರೆ including structural formula, including molecular formula, ಎಲ್ಲದರಲ್ಲೂ meth ಅಂದ್ರೆ always there should be one carbon only. meth ಅಂದ್ರೆ including functional group, including anything. meth ಅಂದ್ರೆ it should be always one carbon. But ನೋಡಿ ಎಷ್ಟು ಕಾರ್ಬನ್ ಇದೆ ಇಲ್ಲಿ? 2 ಕಾರ್ಬನ್ ಇದೆ. 2 is nothing but it never become meth, instead it becomes eth. But ನಾವೇನ್ ಬರಿತಾ ಇದ್ದೀವಿ? We are writing meth, not eth. So what we have to do? We have to understand this. This is very, very important. See, whenever you want to write meth, including functional group, there should be one carbon. So ನಾವೇನ್ ಮಾಡ್ತೀವಿ ಅಂದ್ರೆ, instead of writing this carbon again, functional group ಅಲ್ಲಿ ಕಾರ್ಬನ್ ಇದೆ ಅಲ್ವಾ, ಅದನ್ನ ಮತ್ತೆ ನಾವು ಬರೆಯಲ್ಲ. This is applicable for all the aldehyde, even for carboxylic acid. So what do we write? ನೋಡಿ, meth is nothing but one carbon ಬರ್ಕೊಳ್ತೀವಿ. meth completed. al ಬರೆಯೋಕ್ಕೋಸ್ಕರ ಇರುವಂತಹ ಕಾರ್ಬನ್ಗೆನೆ, see same carbon I have, no, for the same carbon I will attach the functional group. See, one carbon is there, meth is completed. Now to complete al, C double bond OH. C double bond OH. Observe ಮಾಡಿ ನೋಡಿ, one carbon ಅಂದ್ರೆ meth ಕಂಪ್ಲೀಟ್ ಆಗಿದ್ಯಾ? ರಿಮೂವ್ ಮಾಡಿದ್ರೆ ಏನಾಗಿದೆ ಈಗ? So al is also completed and the CHO is also completed. methu ಇದೆ, al ಇದೆ. Okay, so now carbons covalent bonds we need to satisfy. There are 3 bonds now. See, 1 2 3. How many more bonds I have to write? ನೋಡಿ, bonds ಎಷ್ಟು ಬರಿಬೇಕು ನಾನು ಇಲ್ಲಿ? Only one. So this bond I am attaching with hydrogen. ಪ್ರೀವಿಯಸ್ ಅಲ್ಲಿ ನೀವು ನೋಡಿದ್ರೆ ಆಲ್ಕೈಲ್ ಗ್ರೂಪ್ಸ್ ಇತ್ತು. ನಾನು ಫಸ್ಟ್ ಬರೆದಾಗ ನೋಡಿ, ಮಿಥನಾಲ್ ಬರೆದಾಗ C ಬರೆದಿದೆ, OH ಬರೆದಿದೆ. ಮೀತ್ ಆಗಿತ್ತು, ಆಲ್ ಆಗಿತ್ತು. ರಿಮೈನಿಂಗ್ 3 ಸೈಡ್ಸ್ ಹೈಡ್ರೋಜನ್ ಹಾಕಿದೆ ಅಲ್ವಾ? ಸೊ ಆಲ್ಕೈಲ್ ಗ್ರೂಪ್ ಇತ್ತು ನೋಡಿ, CH3 ಅಂದ್ರೆ ಮೀಥೈಲ್, CH4 ಅಂದ್ರೆ ಮೀಥೇನ್, CH3 ಅಂದ್ರೆ ಮೀಥೈಲ್. ಆಲ್ಕೈಲ್ ಗ್ರೂಪ್ ಇತ್ತು. ಬಟ್ ನೋಡಿ, ಇಲ್ಲಿ ಆಲ್ಕೈಲ್ ಗ್ರೂಪ್ ಇಲ್ಲ. ಸೊ ಹಾಗಾಗಿ there is no need of attaching alkyl group here. ಸೊ ನಮ್ಗೆ ಏನಿದೆ ಇಲ್ಲಿ? 3 bonds already complete ಆಗಿರೋದ್ರಿಂದ in spite of writing alkyl group, just we are writing the hydrogen because only one bond is left. ನೆನ್ಪಿಟ್ಕೊಳ್ಳಿ, ಆಲ್ಡಿಹೈಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ನೀವು ಮೀತ್ ಈತ್ ಪ್ರಾಪ್ ಎಷ್ಟೇ ಒಂದು ಏನು ಕಾರ್ಬನ್ಸ್ ಏನು ಬರೀತೀರಾ ಅದನ್ನ ಬರೆದಾಗ ಎಂಡ್ ಅಲ್ಲಿ ಇರುವ ಕಾರ್ಬನ್ಗೆನೆ ಫಂಕ್ಷನಲ್ ಗ್ರೂಪ್ ನ ಅಟ್ಯಾಚ್ ಮಾಡಬೇಕು. ನೋ ನೀಡ್ ಟು ರೈಟ್ ಅನದರ್ ಕಾರ್ಬನ್, ಇಟ್ ಬಿಕಮ್ಸ್ ಮೋರ್. ನಾನು ಈಗ ಮತ್ತೆ ಬರೀತಾ ನಿಮಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ವಿಲ್ ಗೆಟ್ ಈವನ್ ಮೋರ್ ಕ್ಲಾರಿಟಿ. ಅಬ್ಸರ್ವ್ ಮಾಡಿ. ಸೊ ಆಗಿದೆ ಅಲ್ವಾ? ನೋಡಿ, ಮೀತ್ 1 carbon completed, CHO al completed, 4 bonds is also completed. So molecular formula is H and your functional group is CHO. HCHO is the molecular formula of what? Methanal. Moving to next, ನೋಡಿ, ಈಥೇನ್ ಅಲ್ಲಿ ನಾವು E ರಿಮೂವ್ ಮಾಡಿ al ಹಾಕಿದ್ರೆ ಏನಾಗುತ್ತೆ?
ಇಥೆನಾಲ್ ಆಗುತ್ತೆ, ಇಥೆನಾಲ್. ಇ ಹಾಕಿದ್ರೆ ಈಥೇನ್, ಇ ರಿಮೂವ್ ಮಾಡಿ ಆಲ್ ಹಾಕಿದ್ರೆ ಇಥೆನಾಲ್. ಸೊ ನೋಡಿ ಈತ್ ಅಂದ್ರೆ ಏನು, 2 ಕಾರ್ಬನ್. ಆಲ್ ಅಂದ್ರೆ ಏನು, CHO. ಇನ್ನೊಂದು ಸಿ ಹಾಕೊಂಡ್ರೆ ಏನಾಗುತ್ತೆ, ಈತ್ ಬದಲು ಪ್ರಾಪ್ ಆಗುತ್ತೆ. ಇನ್ನೊಂದು ಸಿ ಹಾಕೊಂಡ್ರೆ ಫಂಕ್ಷನಲ್ ಗ್ರೂಪ್ ಈತ್ ಬದಲು ಏನಾಗುತ್ತೆ, ಪ್ರಾಪ್ ಆಗುತ್ತೆ. ಸೊ ಲಾಸ್ಟ್ ಕಾರ್ಬನ್ ಏನಿದೆ ಈತ್ ಕಾರ್ಬನ್, ಫಾರ್ ದ ಸೇಮ್ ಕಾರ್ಬನ್ ಯು ನೀಡ್ ಟು ಅಟ್ಯಾಚ್ ದ ಫಂಕ್ಷನಲ್ ಗ್ರೂಪ್. ಸಿ 2 ಕಾರ್ಬನ್ಸ್ ಇದೆ. ಸೊ ಈತ್ ಇಸ್ ಕಂಪ್ಲೀಟೆಡ್. ಲೆಟ್ಸ್ ಕಂಪ್ಲೀಟ್ ನೌ ಆಲ್. ಆಲ್ C ಡಬಲ್ ಬಾಂಡ್ OH. ನೋಡಿ ಈತು ಆಗಿದೆ ಅಂಡ್ ಆಲ್ ಕೂಡ ಆಗಿದೆ. ಸೊ ಲೆಟ್ಸ್ ನೌ ಸ್ಯಾಟಿಸ್ಫೈ ದ ಬಾಂಡ್ಸ್ ಆಫ್ ಕಾರ್ಬನ್. 3 bonds are completed, 4th bond, 1 bond is completed, 2, 3 and 4. ಅರ್ಥ ಆಗ್ತದೆ ಅಲ್ವಾ? So let's now write the hydrogen. So what is the molecular formula of ethanol? CH3, ನೋಡಿ CH3 and CHO. CH3, CHO, ನೋಡಿ CH3, CHO. ಅರ್ಥ ಆಯ್ತಲ್ಲ? CHO ನೇ ಆಗಬೇಕು, not COH. CHO ನೇ ಆಗಬೇಕು. Is that clear? So let's try it ನೋಡಿ. Propanol, last one. ಪ್ರೋಪರ್, ಈ ಬದಲು ಆಲ್ ಹಾಕ್ತಾ ಇದ್ದೀನಿ. ಪ್ರಾಪ್ ಅಂದ್ರೆ ನೋಡಿ 3 ಕಾರ್ಬನ್, ಆಲ್ ಅಂದ್ರೆ ಆಲ್ಡಿಹೈಡ್, ದ ಲಾಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಮಾಡಬೇಕು. ಸೊ C ಡಬಲ್ ಬಾಂಡ್ OH. ಓಕೆ ನೋಡಿ, ಸ್ಯಾಟಿಸ್ಫೈ ದ ಕಾರ್ಬನ್ ಬಾಂಡ್ಸ್. 3 ಇತ್ತು, 4th one, 1 ಇತ್ತು, 2, 3, 4, 1 ಇದೆ, 2, 3, 4. ಸೊ ರೈಟ್ ದ ಫಾರ್ಮುಲಾ. ಇದನ್ನ ಎರಡು ರೀತಿ ಬರೀಬಹುದು. ಒನ್ ವೇ ಆಫ್ ರೈಟಿಂಗ್ ನೋಡಿ, CH3, CH2 and CHO. This is one way. Another way, carbon ಎಲ್ಲ add ಮಾಡ್ಬಿಡಿ except functional group. Don't add functional groups carbon. Don't add functional groups carbon. ನೋಡಿ C2 ಬರ್ಕೊಳ್ಳಿ. H ನೋಡಿ 5 ಇದೆ, H5 ಬರ್ಕೊಳ್ಳಿ. and ನಿಮ್ಮ functional group ಏನಿದೆ ಇದನ್ನ ಡಿಸ್ಟರ್ಬ್ ಮಾಡಬೇಡಿ, ಹಾಗೆ ಬರ್ಕೊಳ್ಳಿ CHO. ಅರ್ಥ ಆಗ್ತಿದ್ಯಾ? C2 H5. ನಿಮ್ಮ ಆಲ್ಕೈಲ್ ಗ್ರೂಪ್ ಇದು ನೋಡಿ, ಇನ್ನೊಂದು ಹೈಡ್ರೋಜನ್ ಹಾಕಿದ್ರೆ ಈಥೇನ್ ಆಗ್ತಿತ್ತು. ಸಾರಿ, ಪ್ರೋಪೇನ್ 2 ಕಾರ್ಬನ್ ಅಲ್ವಾ, ಈಥೇನ್ ಆಗ್ತಿತ್ತು. ಸೊ ನಾನೇನ್ ಮಾಡಿದೀನಿ, 1 ಕಾರ್ಬನ್ ರಿಮೂವ್ ಮಾಡಿ ಈಥೇನ್ ಅಲ್ಲಿ ಈಥೈಲ್ ಮಾಡಿದೀನಿ. ಈಥೈಲ್ ಗ್ರೂಪ್ಗೆ ನಾನು ಏನ್ ಮಾಡಿದೀನಿ, ಇಲ್ಲಿ ಫಂಕ್ಷನಲ್ ಗ್ರೂಪ್ ನ ಅಟ್ಯಾಚ್ ಮಾಡಿದೀನಿ. ಸ್ವಲ್ಪ ಹೈಯರ್ ಆರ್ಡರ್ಗೆ ಹೋಗ್ತಾ ಇದೀನಿ, ಬಟ್ ಸಿಂಪ್ಲೆಸ್ಟ್ ವೇ ಇದು, ಸಿಂಪ್ಲೆಸ್ಟ್ ವೇ ಆಫ್ ಲರ್ನಿಂಗ್. ಅರ್ಥ ಆಗ್ತಿದೆ ಅಲ್ವಾ? C2H5CHO is the molecular formula of propanol. That is AL, propanol. ಅರ್ಥ ಆಯ್ತಾ? propanol ಎಲ್ಲ ಕೂಡ ನಿಮಗೆ ಡಿಫರೆನ್ಸ್ ಗೊತ್ತಿರಬೇಕು. ವೆರಿ ಈಸಿ. ಆಲ್ ಅಂದ್ರೆ OH, ಆಲ್ ಅಂದ್ರೆ CHO. ಕ್ಲಾರಿಟಿ ಸಿಕ್ತಲ್ವಾ? ಸೊ ಟ್ರೈ ವಿತ್ ಬ್ಯೂಟೆನಾಲ್, ಪೆಂಟೆನಾಲ್ ಇರೋ ಕಾರ್ಬನ್ಗೆ ಅಟ್ಯಾಚ್ ಮಾಡಬೇಕು. ಡೋಂಟ್ ರೈಟ್ 1 more carbon. And hexanal. So now you got a clarity for this. Let's now enter to the next one, that is carboxylic acid group. Carboxylic acid. Okay, carboxylic acid. Carboxylic acid. Today name, it has an ending of oic acid. Namely oic acid irutte. Molecular formula bardaga COOH irutte. Structural formula bardaga same COH, C double bond OH ಆಗಿರುತ್ತೆ. General formula ನೋಡಿ RCOOH. R ಅಂದ್ರೆ ಏನು ಇಲ್ಲಿ? R is nothing but your alkyl. R can also be a hydrogen. ಮ್ಯಾಮ್ ಯಾಕೆ ಹೈಡ್ರೋಜನ್ ಆಗಿ? ಫಸ್ಟ್ ಕಾರ್ಬನ್ ಇದೆಯಲ್ವಾ, ಅಲ್ಲಿ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಮಾಡಕ್ ಆಗಲ್ಲ, ಬಿಕಾಸ್ ಫಂಕ್ಷನಲ್ ಗ್ರೂಪ್ ಅಲ್ಲೂ ಕೂಡ ಕಾರ್ಬನ್ ಇದೆ. ಓಕೆ, ಕ್ಲಾರಿಟಿ ಸಿಕ್ತಿದೆ ಅಲ್ವಾ? ಲೆಟ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್. ನೋಡಿ ಫಸ್ಟ್ ಒನ್ ಮೀಟ್ ಇದೆ ನೋಡಿ, ಮೀಥೇನ್ ಅಲ್ಲಿ ನಾವೇನ್ ಮಾಡೋಣ, ಲೆಟ್ಸ್ ಟೇಕ್ ಔಟ್ ಇ ಅಂಡ್ ಆಡ್ ಓಯಿಕ್ ಆಸಿಡ್. ನೋಡಿ ಮೀಥೇನ್ ಅಲ್ಲಿ ಇ ತೆಗೆದಿದ್ದೀನಿ, ಓಯಿಕ್ ಆಸಿಡ್ ಹಾಕಿ, ಸೊ ಏನಾಗುತ್ತೆ, ಇಟ್ ಬಿಕಮ್ಸ್ ಮೆಥನೋಯಿಕ್ ಆಸಿಡ್. ವಾಟ್ ಡಸ್ ಇಟ್ ಬಿಕಮ್? ಮೆಥನೋಯಿಕ್ ಆಸಿಡ್. ಮೀತ್ ನೇಮ್ ನೋಡಿ ಬರೀರಿ, ಮೀತ್ 1 ಕಾರ್ಬನ್, ಓಯಿಕ್ ಆಸಿಡ್ ನೋಡಿ COOH ಇದೆ, ಇನ್ನೊಂದು ಸಿ ಬರೆದ್ರೆ ಏನಾಗುತ್ತೆ, ಮೀತ್ ಬದಲು ಈತ್ ಆಗ್ಬಿಡುತ್ತೆ. ಸೊ ರಾದರ್ ದನ್ ರೈಟಿಂಗ್ 1 more ಕಾರ್ಬನ್ ನಾವೇನ್ ಮಾಡೋಣ, ಇರುವಂತ ಈ ಮೀತ್ಗೆನೆ ಲೆಟ್ಸ್ ಆಡ್ ದ ಫಂಕ್ಷನಲ್ ಗ್ರೂಪ್. ನೋಡಿ ಮೀತ್ ಆಗಿದೆ, ಲೆಟ್ಸ್ ರೈಟ್ ಫಂಕ್ಷನಲ್ ಗ್ರೂಪ್ C ಡಬಲ್ ಬಾಂಡ್ OH. ನೋಡಿ ಇದನ್ನ ತೆಗೆದಾಗ ಮೀತ್ ಕಾಣುತ್ತೆ, ಓಪನ್ ಮಾಡಿದಾಗ ಆಲ್ ಕೂಡ ಕಾಣ್ತಿದೆ. ಸೊ ಎರಡು ಇದೆ. ಸೊ 3 bonds are completed. ಸೊ ಇಲ್ಲಿ ನನಗೆ ಆಲ್ಕೈಲ್ ಗ್ರೂಪ್ ಸಿಗೋದಿಲ್ಲ, ಹೈಡ್ರೋಜನ್ ಗ್ರೂಪ್ ಸಿಗ್ತಾ ಇದೆ. ಸೊ ಹಾಗಾಗಿ ರೈಟ್ ಹೈಡ್ರೋಜನ್.
ಸೊ ಫಾರ್ಮುಲಾ ಏನಾಗಿದೆ ನೋಡಿ H and my functional group is COOH. HCOOH. What is this? This is the molecular formula of carboxylic acid. That is first member methanoic acid. Clarity ಸಿಕ್ಕಿದಲ್ವಾ? Right. Let's start with next one. ನೋಡಿ ಈಥೇನ್ ಅಲ್ಲಿ E ರಿಮೂವ್ ಮಾಡಿ just add oic acid. Ethanoic acid ಆಗುತ್ತೆ. Don't make spelling mistake. E ರಿಮೂವ್ ಮಾಡಿ oic ಹಾಕಿ ethanoic ಆಗುತ್ತೆ. ಈಥ್ ಅಂದ್ರೆ ಏನು 2 ಕಾರ್ಬನ್, ಓಯಿಕ್ ಅಂದ್ರೆ ಏನು COOH. ನೋಡಿ ಈಥ್ ಆಗಿದೆ, ಈಗ ಓಯಿಕ್ ಬರೆಯೋಣ. ಓಯಿಕ್ ಸೇಮ್ ಕಾರ್ಬನ್ಗೆ ಯು ಹ್ಯಾವ್ ಟು ಅಟ್ಯಾಚ್ OH ಅಂಡ್ ಡಬಲ್ ಬಾಂಡ್ O. ನೋಡಿ ಈಥ್ ಕಂಪ್ಲೀಟ್ ಆಗಿದೆ ಅಂಡ್ ಓಯಿಕ್ ಆಸಿಡ್ ಕೂಡ ಕಂಪ್ಲೀಟ್ ಆಗಿದೆ. ಲೆಟ್ ಸ್ಯಾಟಿಸ್ಫೈ ಕಾರ್ಬನ್ ಬಾಂಡ್. ನೋಡಿ 3 ಬಾಂಡ್ಸ್ ಆಗಿದೆ, 4th ಬಾಂಡ್ 1 ಆಗಿದೆ, 2 3 4. ಅಟ್ಯಾಚ್ ದ ಹೈಡ್ರೋಜನ್ಸ್. ಸೊ ವಾಟ್ ಈಸ್ ಯುವರ್ ಫಾರ್ಮುಲಾ? CH3 and don't disturb the functional group. Write COOH. CH3COOH. What is this? This is ethanoic acid. What is this? Ethanoic acid. Let's try propanoic acid. Propane ಅಲ್ಲಿ E ರಿಮೂವ್ ಮಾಡಿ ಆಡ್ ಮಾಡಿ oic acid, propanoic acid ಆಗ್ತಿದೆ ಇದು. ನೋಡಿ prop ಅಂದ್ರೆ 3 ಕಾರ್ಬನ್. ಓಕೆ, ಕಂಪ್ಲೀಟೆಡ್ ಅಲ್ವಾ? oic acid ಮೆಥಡ್ ಕರೆಕ್ಟ್ ಆಗಿ ಫಾಲೋ ಮಾಡಿ. Within fractions of seconds ಬರಿಬಹುದು. ಓಕೆ, ರೈಟ್. 3 ಕಾರ್ಬನ್ ಡನ್, oic acid is COOH. ಲಾಸ್ಟ್ ಕಾರ್ಬನ್ ಗೆ ಅಟ್ಯಾಚ್ ಮಾಡಿ C ಡಬಲ್ ಬಾಂಡ್ O OH, C ಡಬಲ್ ಬಾಂಡ್ O OH ಆಗಿದೆ. ನೋಡಿ ಪ್ರಾಪ್ ಆಗಿದೆ, oic acid ಆಗಿದೆ. ಲೆಟ್ಸ್ ಸ್ಯಾಟಿಸ್ಫೈ ಕಾರ್ಬನ್ಸ್ ಬಾಂಡ್ಸ್. 3 ಆಗಿದೆ, 4th one 1 ಆಗಿದೆ, 2 3 4 1 ಆಗಿದೆ, 2 3 4. ಸೊ ಲೆಟ್ಸ್ ರೈಟ್. ನೋಡಿ ಇದನ್ನ ನಾವು 2 ವೇ ನಲ್ಲಿ ಬರಿಬಹುದು ಬಿಕಾಸ್ ದ ಲಾಂಗ್ ಚೈನ್. ಹೌ ಇಸ್ ದ 2 ವೇ? I have already taught you. CH3, ನೋಡಿ 1 carbon 3 hydrogen, CH3, again 1 carbon 2 hydrogen, CH2, and your functional group is COOH. Another way ಹೇಗೆ ಬರಿಬಹುದು? Add 2 carbons also, don't disturb functional group. 2 carbons, C2, all the 5 hydrogens, H5 and COOH. Okay, C2 H5 COOH. Clarity ಸಿಕ್ಕಿದೆ ಅಲ್ವಾ? So this is how you will write the structural formula in the easiest way, very easiest way. Clear ಆಗಿದೆ ಅಲ್ವಾ? Right. So last one we'll try with ketones. Ketone explain ಮಾಡ್ತೀನಿ ಕೇಳಿಸ್ಕೊಳ್ಳಿ. Ketones. So already ನಾನು ನಿಮಗೆ ಹೇಳಿದ್ದೀನಿ ketones ಅಂದ್ರೆ ಏನಾಗುತ್ತೆ? They always exist in between. They don't exist at the end. ಕಾರ್ಬಾಕ್ಸಿಲಿಕ್, ಆಲ್ಕೋಹಾಲ್, ಆಲ್ಡಿಹೈಡ್ ಎಂಡ್ ಅಲ್ಲಿ ಬಂದಿದ್ದೀನಿ. ಬಟ್ ಕೀಟೋನ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಬಿಟ್ವೀನ್. ಏನ್ ಎಕ್ಸಿಸ್ಟ್ ಇನ್ ಬಿಟ್ವೀನ್? ಮಾಲಿಕ್ಯುಲರ್ ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಬಿಟ್ವೀನ್ ಇರುತ್ತೆ. ಅಬ್ಸರ್ವ್ ಮಾಡಿ. ಸೊ ಕೀಟೋನ್ಸ್ ನೇಮ್ ಎಂಡ್ ಏನಾಗುತ್ತೆ? ನೇಮ್ ಇಸ್ ಹ್ಯಾವಿಂಗ್ ಎಂಡಿಂಗ್ ONE and in molecular formula is CO, structural formula is C double bond O, C double bond O. Okay, and general formula is R1CO R2, R1CO R2. R1 ಅಂದ್ರೆ ಏನು? R1 is alkyl, R2 is also alkyl. ಯಾಕೆ? Because to make ketone group 3 minimum carbon are needed. ಅರ್ಥ ಆಗ್ತದೆ ಅಲ್ವಾ? ಸೊ 3 ಕಾರ್ಬನ್ ಅಂದ್ರೆ ಫಸ್ಟ್ ಮೆಂಬರ್ ಯಾರಾಗಿದ್ದಾರೆ? ಪ್ರಾಪ್. ಕೀಟೋನ್ ಅಲ್ಲಿ ಫಸ್ಟ್ ಮೆಂಬರ್ ಪ್ರಾಪ್. ಸೊ ಬರ್ಕೊಳ್ಳಿ ಪ್ರಾಪ್, ಪ್ರೊಪೇನ್ ಅಲ್ಲಿ E ರಿಮೂವ್ ಮಾಡಿ 1 ಹಾಕಿ ಏನಾಗುತ್ತೆ? ಪ್ರೊಪೆನೋನ್. ಕ್ಲಾರಿಟಿ ಸಿಕ್ಕಿದೆಯಾ? ಪ್ರೊಪೆನೋನ್. ಸೊ ಹೌ ಡು ಯು ರೈಟ್ ದಿಸ್? ಪ್ರಾಪ್ 3 ಕಾರ್ಬನ್ ಕಂಪ್ಲೀಟೆಡ್ 1 ಅಂದ್ರೆ C ಡಬಲ್ ಬಾಂಡ್ O. ನೋಡಿ C ಇದೆ, ಮಿಡಲ್ ಅಲ್ಲಿ ಎಕ್ಸಿಸ್ಟ್ ಆಗಬೇಕು ಅಂತ ಹೇಳಿದೀನಿ. ಡಬಲ್ ಬಾಂಡ್ O ಹಾಕಿ. ನೋಡಿ ಪ್ರಾಪ್ ಕಂಪ್ಲೀಟ್ ಆಗಿದೆ, 1 ಕೂಡ ಕಂಪ್ಲೀಟ್ ಆಗಿದೆ. ಡೋಂಟ್ ರೈಟ್ ಎಕ್ಸ್ಟ್ರಾ ಕಾರ್ಬನ್. ಓಕೆ, ಸೊ ನಾವು ಸ್ಯಾಟಿಸ್ಫೈ ದ ಕಾರ್ಬನ್ ಬಾಂಡ್ಸ್. ಕಂಪ್ಲೀಟ್ ಆಗಿದೆ ನೋಡಿ. 3 ಕಾರ್ಬನ್ ಪ್ರಾಪ್ ONE1, ದಟ್ ಈಸ್ ಯೋರ್ ಆಲ್ಕೋಹಾಲ್ ಗ್ರೂಪ್. ಸೊ ನೋಡಿ ಇದು 2 ಬಾಂಡ್ಸ್ ಆಗಿದೆ, 3 and 4. ಇದಕ್ಕೆ 1 ಆಗಿದೆ, 2 3 4, 1 ಆಗಿದೆ, 2 3 4. ಇದನ್ನ 2 ವೇಸ್ ಅಲ್ಲಿ ಬರೀಬಹುದು. ರೈಟ್, ಒನ್ ಈಸ್ ನೋಡಿ CH3, C double bond O ಅಂದ್ರೆ CO and again CH3, CH3 CO CH3. Or you can also write like this to identify how many carbons are there here except functional group C2. Okay, and how many hydrogens are there? H6
ಆ್ಯಂಡ್ CO. ಯೂಸ್ ಯುವರ್ ಫಂಕ್ಷನಲ್ ಗ್ರೂಪ್. ಕೆಲವರಿಗೆ ಡೌಟ್ ಬರುತ್ತೆ, ಮ್ಯಾಮ್ ಈಗ ತಾನೇ ಹೇಳಿದ್ರಿ ಮಿಡಲ್ ಅಲ್ಲಿ ಇರಬೇಕು, ಎಂಡಲ್ಲಿ ಬರೀತಿದ್ದೀರಾ. I told you formulas can written in different way. So ಹಾಗಾಗಿ both are correct. But whenever you are writing in structural formula, this ketone group should not come at the ends. It should come in between, not at the ends. Okay, right. Let's write the next one. ನೋಡಿ next member ಯಾರು? Second member of ketone is, first is prop, second is bute. So it is butane. Remove E and add ONE, butanol. So ನೋಡಿ ಬ್ಯೂಟ್ ಅಂದ್ರೆ 4 ಕಾರ್ಬನ್, 1 2 3 4 ಕಾರ್ಬನ್ ಕಂಪ್ಲೀಟ್ ಆಗಿದೆ. 1 ಅಂದ್ರೆ ಏನು? ಕೀಟೋನ್ ಗ್ರೂಪ್. ಸೊ ಎಂಡಲ್ಲಿ ಇರಬಾರ್ದು ಅಂತ ಹೇಳಿದೀನಿ. ಯು ಕ್ಯಾನ್ ಪುಟ್ ಟು ಎನಿ ಆಫ್ ದೀಸ್ 2 ಕಾರ್ಬನ್ಸ್, ಯಾವುದಾದ್ರೂ ಒಂದಕ್ಕೆ ಹಾಕ್ಬೋದು. ಸೊ C ಡಬಲ್ ಬಾಂಡ್ O. ನೋಡಿ ಬ್ಯೂಟ್ ಕಂಪ್ಲೀಟ್ ಆಗಿದೆ, 1 ಕೂಡ ಕಂಪ್ಲೀಟ್ ಆಗಿದೆ. ಸ್ಯಾಟಿಸ್ಫೈ ಬಾಂಡ್ಸ್ ಆಫ್ ಕಾರ್ಬನ್ ನೋಡಿ 4 ಆಯ್ತು, 2 3 4 2 3 4 1 2 3 4. Let's write hydrogen for everything. ನೋಡಿ ಎಲ್ಲದಕ್ಕೂ ಹೈಡ್ರೋಜನ್ಸ್ ಬರೀರಿ. ಎಲ್ಲದಕ್ಕೂ ಹೈಡ್ರೋಜನ್ಸ್, ವೆರಿ ಇಂಪಾರ್ಟೆಂಟ್. ನಾವು ರೈಟ್ ನೋಡಿ 1 2 3 ಎಕ್ಸೆಪ್ಟ್ ದ ಫಂಕ್ಷನಲ್ ಗ್ರೂಪ್. 2 ವೇಸ್ ಅಲ್ಲಿ ಬರೀಬಹುದು ಅಂತ ಹೇಳಿದಲ್ವಾ. ಫಸ್ಟ್ ವೇ ಬರೆಯೋಣ ನೋಡಿ. 1 ಕಾರ್ಬನ್ 3 ಹೈಡ್ರೋಜನ್ CH3, 1 ಕಾರ್ಬನ್ 2 ಹೈಡ್ರೋಜನ್ CH2 and your functional group CO and CH3 at the end. This is one way. Another way, leave the functional group and add other 3 carbon C3 and 2 4 6 and 7 and 8 hydrogen and your CO. ಇದನ್ನು ಇನ್ನೂ ಒಂದು ವೇ ನಲ್ಲಿ ಬರೆಯಬಹುದು, just by adding all the carbons, but you will learn this in the later stages. So clarity ಸಿಕ್ಕಿದೆ ಅಲ್ವಾ? So first member propanone and second member butanone try ಮಾಡಿದೀನಿ. You do with pentanone and hexanone. I think functional groups complete ಆಗಿ ಅರ್ಥ ಆಗಿದೆ ಅನ್ಕೋತೀನಿ. The next video I will be teaching you about isomers and cycloalkanes. ತಪ್ಪದೆ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. So any question related to isomers, every year isomer related ಆಗಿ ಪ್ರಶ್ನೆ ಇದ್ದೇ ಇರುತ್ತೆ. So related to that you can easily solve by listening to that video. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋದಲ್ಲಿ ಹೇಳ್ಕೊಟ್ರು ಅಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದೆ ತಪ್ಪದೆ ಲೈಕ್ ಮಾಡಿ. ಸೊ ಏನಾದರೂ ಚೇಂಜಸ್ ಬೇಕಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ಡೌಟ್ ಇದ್ರೂ ಕಾಮೆಂಟ್ ಅಲ್ಲಿ ತಿಳಿಸಿ, ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.